ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗ್ಯಾಂಗ್ಸ್ ಆಫ್ UK. ಗ್ಯಾಂಗ್ಸ್ ಆಫ್ UK ಅಂದರೆ ಏನಪ್ಪ ಅಂತಂದರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ. ನಾನು ರವಿ ಶ್ರೀವತ್ಸ ಕಳೆದ 32 ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ಬರಹಗಾರನಾಗಿ, ತದನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ, ತದನಂತರ ಡೈರೆಕ್ಟರ್ ಆಗಿ ಒಂದು 20 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ನನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ 20 ವರ್ಷದಲ್ಲಿ ಇದು ನನ್ನ 8ನೇ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 8ನೇ ಸಿನಿಮಾ ಗ್ಯಾಂಗ್ಸ್ ಆಫ್ UK. ಗ್ಯಾಂಗ್ಸ್ ಆಫ್ UK ಅಂದರೆ ಏನಪ್ಪ ಅಂತಂದರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ ಹೆಸರನ್ನು ನಾವು ಆ ಹಣೆಪಟ್ಟಿಯನ್ನು ಈ ಚಿತ್ರಕ್ಕೆ ಹೊಡೆದ್ವಿ. ಕಾರಣ ಕೆಲವ್ರು ಅಂದರು ಗ್ಯಾಂಗ್ಸ್ ಆಫ್ UK ಅಂದ ತಕ್ಷಣ ಏನಿದೇನು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮಾಡ್ತಾ ಇದೀರೇನ್ರಿ, ಹಾಗ್ರಿ ಹೀಗ್ರಿ. ಹಂಗಸೋರು ತುಂಬ ಥರ ಹಂಗಿಸ್ತಾರೆ, ಪರವಾಗಿಲ್ಲ. ಆದರೆ ನಮ್ಮ ಕತೆಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಾವು ಈ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ನಾನು ಮೊದಲು
ಈ ಕಥೆಯನ್ನ ಕೇಳಿದ್ದೆಲ್ಲಿ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಬಾರ್ಡರ್ನಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಬರುತ್ತೆ. ಆ ತಿಲಾರಿ ಫಾಲ್ಸ್ ಅಲ್ಲಿ ಒಂದು ಬುಡಕಟ್ಟು ಜನಾಂಗ, ಆ ಜನಾಂಗದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಬಿಚ್ಚಿಟ್ಟಂತಹ ಕತೆ ಈ ಗ್ಯಾಂಗ್ಸ್ ಆಫ್ UK. ಎಲ್ಲೋ ಒಂದು ಕಡೆ ಆಕೆ ಈ ಭಾಗದಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಭೀಮೆ ಕೂಡ ಆಕೆಯ ಆ ಒಂದು ಇದ್ದಂತಹ ಜಾಗದಲ್ಲಿ ಹರಿತಾ ಇದ್ದಾಗ ನಡೆದಂತಹ ಒಂದು ಕತೆ ಆಗಿತ್ತಿದು. ಆಕೆ ಈಗ ಇಲ್ಲಿಲ್ಲ. ಎಲ್ಲರ ಮುಂದೆ ತಲೆ ಎತ್ತಿ ಬಾಳ್ಬೇಕಾದಂತ ಒಂದು ಹೆಣ್ಮಗಳು ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ತಲೆ ತಗ್ಸಿ ತನ್ನ ಮಕ್ಕಳ ಜೊತೆ ಬಾಳ್ವೆಯನ್ನ ಮಾಡ್ತಾ ಇದ್ದಾಳೆ. ಅವಳು ಬಿಚ್ಚಿಟ್ಟಂತಹ ಒಂದು ಕತೆ, ಅವಳು ಬಿಚ್ಚಿಟ್ಟಂತಹ ಒಂದು ಕಣ್ಣೀರಿನ ಕಥೆಯ ಜೊತೆಗೆ ಮತ್ತೊಂದು ವಯೋವೃದ್ಧೆಯ ಒಂದು ಪಾತ್ರದಲ್ಲಿ ಪದ್ಮಾವಾಸಂತಿ ಅವ್ರು ಏನ್ ನಟಿಸಿದ್ದಾರೆ, ಅವರ ಕತೆ ಬಿಚ್ಕೊಳ್ಳಿಕ್ಕೆ ಶುರು ಆಯ್ತು. ಅಂದ್ರೆ 2 ಹೆಣ್ಣು ಮಕ್ಕಳ ಕತೆ ಇದೆ ಇದರಲ್ಲಿ. ಭಾಗ 1ರಲ್ಲಿ ಎಲ್ಲೋ ಪದ್ಮಾವಾಸಂತಿ ಅವ್ರದ್ದು ಕತೆ ಓಪನ್ ಆಯ್ತು ಅಂದ್ರೆ, ಈ ಹೆಣ್ಣು ಮಗಳ ಕತೆ ಭಾಗ 2ರಲ್ಲಿ ಶುರು ಆಗುತ್ತೆ ನಮ್ಗೆ. ಈ ಇಬ್ರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾವು ಆ ಕಥೆಯನ್ನ ಡ್ರೈವ್ ಮಾಡ್ಬೇಕಾದ್ರೆ ನಮಗ್ ಬಂದಂತಹ ಮಿಕ್ಕ 50-55 ಪಾತ್ರಧಾರಿಗಳೇನಿದ್ದಾರೆ, ಅಂದ್ರೆ ಗಂಡಸರೇನಿದ್ದಾರೆ, ಅವರನ್ನ ನಾವು ಹುಡುಕ್ಲಿಕ್ಕೆ ಅಂತ ಶುರು ಮಾಡಿದಾಗ ನನಗೆ ಒಂದು ನಿಜವಾಗ್ಲೂ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಭಾಷೆಯಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಭಯ ಇತ್ತು. ತಾವು ಪಕ್ಷದ ಮೇಲೆ ಸನ್ಮಾನ್ಯ ದಿವಂಗತ ರೆಡ್ಡಿಯವರ ಮೇಲೆ ಇಟ್ಟಂತ ಅಭಿಮಾನ ಈ ಕಾರ್ಯಕ್ರಮ ಮೂಲಕ ವ್ಯಕ್ತ ಆಗಿದೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಸನ್ಮಾನ್ಯ ದಿವಂಗತ ಹುಲ್ಲಪ್ಪ ರೆಡ್ಡಿ ಅವರು ಈ ಭಾಗದಲ್ಲಿ 5 ಬಾರಿ ಶಾಸಕರಾಗಿ, ಒಮ್ಮೆ ಸಂಸದರಾಗಿ, ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿ ಎಂದು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಹೆಸರುವಾಸಿರುವಂತ ಇವತ್ತು ಮಹಾನ್ ವ್ಯಕ್ತಿ ಇವತ್ತು ದಿವಂಗತ ಹುಲ್ಲಪ್ಪ ರೆಡ್ಡಿ ಅವರು. ಅವರ ಅಕಾಲಿಕ ಮರಣದಿಂದಾಗಿ ಇವತ್ತು ಈ ಚುನಾವಣೆಯನ್ನು ಎದುರಿಸಿ ಬಂದದ. ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್, ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ನಮ್ಮ ಹೈಕಮಾಂಡ್ನ ಎಲ್ಲ ನಾಯಕರು, ಅವರ ಸುಪುತ್ರರಾದ ಸನ್ಮಾನ್ಯ ಉಮೇಶ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಿ ಇವತ್ತು ಚುನಾವಣೆಯಲ್ಲಿ ಇವತ್ತು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಇವತ್ತು ಹುಲ್ಲಪ್ಪ ರೆಡ್ಡಿ ಅವರು 5 ದಶಕಗಳಿಂದ ನಿರಂತರವಾಗಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.